ಸರ್ ಬರೀ 55,000 ಕೊಡ್ತೀನಿ ಸರ್. ಎದುರುಗಡೆ ಬಂದರೆ ಒಂದು 260ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸರ್ ಇದಕ್ಕೆ ಡೌನ್ ಪೇಮೆಂಟ್ ಅಂತ ಹೇಳಿದ್ರೆ ಒಂದು 1.5 ಲ್ಯಾಕ್ ತೊಗೊಂಡ್ರೆ ಸಾಕು. 2.5 ಲಕ್ಷಕ್ಕೆ ಮೆರೂನ್ ಕಲರ್ ರಿಡ್ಸ್ 2010 ಮಾಡಲು. ಎಲ್ಲ ಗಾಡಿನೂ ಆಫರ್ ಪ್ರೈಸ್ ಇದೆ ಸರ್. ಓಕೆ, ಯಾವುದು ಡೀಲರ್ ಗಾಡಿ ಇಲ್ಲ, ಎಲ್ಲ ನಮ್ಮ ಗಾಡಿನೇ. ಹಂಗಾಗಿ ನಾವು ಬಹಳ ಕಮ್ಮಿ ರೇಟಲ್ಲಿ ಕೊಡ್ತೀವಿ. ಎದುರುಗಡೆ ಬಂದರೆ ಒಂದು 385ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಎದುರುಗಡೆ ಬಂದರೆ ರೌಂಡ್ ಫಿಗರ್ 3 ಲ್ಯಾಕಿಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸೊ ಎಲ್ಲ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನೀವು ಎಲ್ಲಿ ಬಂದಿದ್ದೀನಿ ನಿಮಗೆ ರ್ಯಾಂಕ್ 1 ಕಾರ್ಸ್ಗೆ ಬಂದಿದ್ದೀನಿ. ಯಾರಾದರೂ ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಗಾಡಿಗಳು ಬೇಕು, ಅದು ಲೋ ಬಜೆಟಲ್ಲಿ ಒಂದು ಮಾಡೆಲ್ ಗಾಡಿಗಳು ಬೇಕು ಅಂತಂದರೆ ಆರಾಮಾಗಿ ಇಲ್ಲಿ ಬರ್ಬೋದು. ಸರ್ ಇದ್ದಾರೆ, ವೆಲ್ಕಮ್ ಮಾಡ್ಕೊಂಡು ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್, ಹೇಗಿದ್ದೀರಾ ಸರ್? ಸರ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸರ್ ನಮ್ಮ ಹತ್ರ ಇವತ್ತಿನ ಬಜೆಟ್ ಬಂದ್ಬಿಟ್ಟು 55,000 ಇಂದ ಸ್ಟಾರ್ಟ್ ಆಗುತ್ತೆ. ಓಕೆ, 7,50,000ವರೆಗೂ ಇದೆ. 7.5 ಲಕ್ಷ ತನಕ ನಿಮಗೆ ಗಾಡಿಗಳು ಅವೈಲೇಬಲ್ ಇರುತ್ತೆ. ಸೊ ವಿಡಿಯೋ ಕೊನೆ ತನಕ ನೋಡಿ, ಒಳ್ಳೆ ಚಾನ್ಸ್ ಪ್ರೈಸಲ್ಲಂತೂ ಇದೆ. ಸೊ ಸರ್ ಆಮೇಲೆ 7.5 ಲಕ್ಷ ತನಕ ಗಾಡಿಗಳಿದೆ, ಮತ್ತು ಎಲ್ಲ ಲೋನ್ ಅಂತ ಯೋಚನೆ ಮಾಡ್ತಾರೆ ಸರ್. ಲೋನ್ ಎಲ್ಲ ಹೆಂಗೆ ಸರ್? ಸರ್ 2012 ಅಬೌವ್ 2012 ಮೇಲೆ ಎಲ್ಲ ಗಾಡಿಗೆ ಲೋನ್ ಆಗುತ್ತೆ ಸರ್. ಆಲ್ ಓವರ್ ಕರ್ನಾಟಕ ಮಾಡಿಸ್ಬಿಡ್ತೀವಿ. ಓಕೆ, ನೋಡಿ ನಿಮಗೆ ಎಲ್ಲ ವಿಡಿಯೋದಲ್ಲಿ ಹೇಳಿದಂಗೆ ನಿಮ್ಮ ಸಿಬಿಲ್ ಪ್ರೊಫೈಲ್ ಚೆನ್ನಾಗಿದೆ, ಆಬ್ವಿಯಸ್ಲಿ ನಿಮಗೆ ಲೋನ್ ಕೂಡ ಆಗೇ ಆಗುತ್ತೆ. ಸೊ ಅದೊಂದು ಮೇನ್ ಇಂಪಾರ್ಟೆಂಟು. ಸೊ ಆಮೇಲೆ ಎಕ್ಸಾಕ್ಟಾಗಿ ಒಂದ್ಸತಿ ಲೊಕೇಶನ್ ಸರ್ ರ್ಯಾಂಕ್ 1 ಕಾಸ್ತು? ಸರ್ ಎಕ್ಸಾಕ್ಟ್ ಲೊಕೇಶನ್ ನಾಯಿಂದಳ್ಳಿ ಸರ್ವಿಸ್ ರೋಡ್ ಅಂಡರ್ ಪಾಸ್ ಇದೆ. ಅಂಡರ್ ಪಾಸ್ ದಾಟ್ತಿದಂಗೆ 11ನೇ ಕ್ರಾಸಲ್ಲೇ ಇರುತ್ತೆ ಸರ್, ಎದುರುಗಡೆನೇ ಕಾಣುತ್ತೆ. ಓಕೆ, ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆದರೆ ತಲೆ ಕೆಡಿಸ್ಬಿಟ್ಟು ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಡೈರೆಕ್ಟಾಗಿ ಲೊಕೇಟ್ ಮಾಡ್ಕೊ ಬರ್ಬೋದು. ಸೊ ಈಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಎಲ್ಲ ವೆಹಿಕಲ್ಸ್ ರೆಡಿ ಇದೆ, ಡೀಟೇಲ್ಸ್ ನೋಡೋಣ. ಮತ್ತು ಇನ್ನೊಂದು ವಿಷಯ ಏನಂದರೆ, ಹಾಂ ಸರ್, ಫೋನ್ ರಿಸೀವ್ ಮಾಡಿಲ್ಲ ಅಂದರೆ ವಾಟ್ಸಪ್ಪಲ್ಲಿ ಯಾವ ಗಾಡಿ ಬೇಕು ಆ ಗಾಡಿ ಹೆಸರು ಬರ್ದು ಒಂದು ಮೆಸೇಜ್ ಮಾಡಿದ್ರೆ ಸಾಕು. ಎಲ್ಲ ಗಾಡಿ ಡೀಟೇಲ್ಸು, ಫೋಟೋಸು ಏನೆಲ್ಲ ಕಳಿಸ್ಕೊಡ್ತೀವಿ ಸರ್. ಓಕೆ, ಸೊ ಅಷ್ಟೊಂದು ಯಾಕಂದರೆ ಲೈಕ್ ಕೆಲವೊಂದು ಸತಿ ಬಿಸಿ ಇರ್ತಾರೆ ಇಲ್ಲಿ ಕಸ್ಟಮರ್ಸ್ ಇರೋದ್ರಿಂದ. ಇಲ್ಲಿ ಕಸ್ಟಮರ್ಸ್ ಇರಬೇಕಾದ್ರೆ ಕಾಲ್ ರಿಸೀವ್ ಮಾಡಿಲ್ಲ ಅಂತ ತಲೆ ಕೆಡಿಸ್ಬಿಟ್ಟು ವಾಟ್ಸಪ್ಪಲ್ಲಿ ಹಾಯ್ ಅಂತ ಹಾಕಿ ನಿಮಗೆ ಕ್ಯಾಟ್ಲಾಗು ಅಥವಾ ಲೈಕ್ ಲೊಕೇಶನ್ ಎಲ್ಲ ಡೈರೆಕ್ಟಾಗಿ ನಿಮಗೆ ಬಂದ್ಬಿಡುತ್ತೆ. ಸೊ ತಲೆನೇ ಕೆಡಿಸ್ಕೊಡಂಗಿರಲ್ಲ. ಸೊ ಹಾಗೆ ನಮ್ಮ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಎಲ್ಲ ಬೇಕಾದ ಡೀಟೇಲ್ಸ್ ನೋಡೋಣ. ಸೊ ಒಂದು ಮೊದಲನೇ ಗಾಡಿನ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ ಡೀಟೇಲ್ಸ್ ಸರ್. ಸರ್ ವೋಕ್ಸ್ವ್ಯಾಗನ್ ಪೋಲೋ ಟ್ರೆಂಡ್ ಲೈನು 2010 ಆಗಿರುತ್ತೆ. ಸೆಕೆಂಡ್ ಓನರು, ಫ್ರೆಶ್ ಎಫ್ಸಿ, ಫ್ರೆಶ್ ಇನ್ಶೂರೆನ್ಸ್ ಜೊತೆಗಿದೆ ಸರ್. ಓಕೆ, ಸೊ ಇಂಟೀರಿಯರ್ ನೋಡ್ತಾ ಇರ್ಬೋದು ನಿಮಗೆ AC ಪವರ್ ಸ್ಟೀರಿಂಗು, ಫ್ರಂಟ್ ಅಂಡ್ ಪವರ್ ವಿಂಡೋಸ್ ಬಿಡುತ್ತೆ. ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮ್ಮ ಗಾಡೀಲಿ. ಯಾರಾದರೂ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಪೆಟ್ರೋಲ್ ಅಲ್ಲ ಸರ್ ಇದು? ಪೆಟ್ರೋಲ್. ಓಕೆ, ಟ್ರೆಂಡ್ ಲೈನ್ ವೇರಿಯಂಟು, ಬಾಡಿ ಲೈನ್ ಕೂಡ ಸಾಕಾದ ಮೇಂಟೈನ್ ಮಾಡಿದ್ದಾರೆ. ಸೊ 2010 ಓನರ್ ಸರ್? ಸೆಕೆಂಡ್. ಓಕೆ, ಸೊ ಪೆಟ್ರೋಲು ಟ್ರೆಂಡ್ ಲೈನ್ ವೇರಿಯಂಟ್ ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ 2,75,000 ಕೋಟ್ ಮಾಡ್ತಾ ಇದೀವಿ. ಎದುರುಗಡೆ ಬಂದರೆ ಒಂದು 260ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಇನ್ನೊಂದು ಫೈನಲ್ ಪ್ರೈಸ್ ಹೇಳೋದಾದ್ರೆ ಸರ್? ಸರ್ ಎದುರುಗಡೆ ಬಂದರೆ ಇನ್ನೂ ಆನ್ ಟೇಬಲ್ ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಓಕೆ, ಆನ್ ದಿ ಟೇಬಲ್ ಕುತ್ಕೊಂಡ್ರೆ ಒಂದು ಸಣ್ಣ ಪುಟ್ಟ ಹೆಚ್ಚು ಕಮ್ಮಿ ಕೂಡ ಆಗುತ್ತೆ. 2,60,000ಕ್ಕೆ ಫೈನಲ್ ಆಗುತ್ತೆ. ಓಕೆ, ಸೊ ನಿಮಗೆ ವೈಟ್ ಕಲರ್ ಅಂದರೆ ನಿಮಗೆ ಗ್ರೇ ಕಲರಲ್ಲಿ ಇದೆ. ಸೊ ಇದು ಡೀಟೇಲ್ ಸರ್? ಸರ್ 2013 ಸಿಂಗಲ್ ಓನರ್ ಕಂಫರ್ಟ್ ಲೈನು ಗಾಡಿ ಬಂದ್ಬಿಟ್ಟು 40,000 ರನ್ ಆಗಿದೆ ಸರ್. ಓಕೆ, ಜಸ್ಟ್ 40,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಕಂಫರ್ಟ್ ಲೈನು, ಬಾಡಿ ಲೈನ್ ಕೂಡ ಸಖತ್ ಮೇಂಟೈನ್ ಮಾಡಿದ್ದಾರೆ. ರೇರಲ್ಲಿ ನಿಮಗೆ ಡಿಫಾಗರು, ವೈಪರು, ವೋಕ್ಸ್ ವ್ಯಾಗನ್ ಪೋಲೋ. ಸೊ ಇಂಟೀರಿಯರ್ ನಿಮಗೆ ಇದರಲ್ಲೂ ಕೂಡ ನಿಮಗೆ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಒಳ್ಳೆ ಲೆದರ್ ಸೀಟ್ಸ್ ಕೂಡ ಇದೆ ನಿಮಗೆ ನೋಡ್ತಿರ್ಬೋದು. ಸೊ ಒಂಥರ ಚೆನ್ನಾಗಿ ಮಿಂಟ್ ಕಂಡೀಷನ್ ಇದೆ. ಜಸ್ಟ್ 40,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಸೊ ಈ ವೋಕ್ಸ್ ವ್ಯಾಗನ್ ಪೋಲೋ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 4 ಲ್ಯಾಕ್ ಕೋಟ್ ಮಾಡ್ತಾ ಇದೀವಿ. ಎದುರುಗಡೆ ಬಂದರೆ ಒಂದು 385ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 3,85,000ಕ್ಕೆ ನಿಮಗೆ 2013 ಮಾಡಲ್ ಗಾಡಿ. 13 ಮಾಡಲ್ ಸಿಂಗಲ್ ಓನರ್, ಶೋರೂಮ್ ಮೇಂಟೆನೆನ್ಸ್ ಸರ್. ಓಕೆ, ಸೊ ಬೆಸ್ಟ್ ಚಾನ್ಸ್ ಅಂತ ಹೇಳ್ಬೋದು. ಪೆಟ್ರೋಲ್ ಅಲ್ಲ ಸರ್ ಇದನ್ನು? ಪೆಟ್ರೋಲ್. ಓಕೆ, ಸೊ ಇನ್ನೊಂದು ವೈಟ್ ಕಲರ್ ಒಂದು ವೋಕ್ಸ್ ವ್ಯಾಗನ್ ಪೋಲೋ ಇದೆ ಸರ್. ಸರ್ ಇದು 2013. ಇದು ನೋಡಿದ್ ನೀವು ಕಂಫರ್ಟ್ ಲೈನು, ಇದು ಬಂದ್ಬಿಟ್ಟು ಹೈ ಲೈನು. ಓಕೆ, ಟ್ರೆಂಡ್ ಲೈನ್ ಬೇಕಾದ್ರೆ ಟ್ರೆಂಡ್ ಲೈನ್ ಇದೆ, ಲೈನ್ ಇದೆ, ಕಂಫರ್ಟ್ ಲೈನ್ ಇದೆ, ಹೈ ಲೈನ್ ಇದೆ. ಓಕೆ, ಸೊ ಇದು ಡೀಟೇಲ್ಸ್ ಅದೇ ಸರ್? ಸರ್ 2013 ಸಿಂಗಲ್ ಓನರು. ಸೊ ಬಾಡಿ ಲೈನ್ ಕೂಡ ಸಖತ್ ಮಾಡಿದ್ದಾರೆ. ಟಾಪ್ ಅಂಡ್ ಹೈ ಲೈನು ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲ ಬಂದ್ಬಿಡುತ್ತೆ ಗಾಡಿ. ವಿತ್ AC ಪವರ್ ಸ್ಟೀರಿಂಗು, ಪವರ್ ವಿಂಡೋಸು, ಒಳ್ಳೆ ಲೆದರ್ ಸೀಟ್ಸು. ಸೊ ಕಿಲೋಮೀಟರ್ ಸರ್ ಅಪ್ರಾಕ್ಸಿಮೇಟ್ಲಿ? ಸರ್ 62,000 ರನ್ ಆಗಿದೆ ಸರ್. ಓಕೆ, ಜಸ್ಟ್ 62,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಗಾಡಿ ಕೂಡ ಸಖತ್ ಇದೆ. ಪೆಟ್ರೋಲು, ಹೈ ಲೈನ್, ಟಾಪ್ ಅಂಡ್ ವೇರಿಯಂಟ್ ಪ್ರೈಸ್ ಏನಾಗುತ್ತೆ ಸರ್? ಸರ್ ಇದು 4,25,000 ಕೋಟ್ ಮಾಡ್ತಾ ಇದೀವಿ. 4,10,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 4,10,000 ನೀವು ಒಂದು ವೋಕ್ಸ್ ವ್ಯಾಗನ್ ಪೋಲೋ. ಸೊ ಇದು ಡೌನ್ ಪೇಮೆಂಟ್ ಅಂದರೆ ಸರ್? ಸರ್ ಇದಕ್ಕೆ ಡೌನ್ ಪೇಮೆಂಟ್ ಅಂತ ಹೇಳಿದ್ರೆ ಒಂದು 1.5 ಲ್ಯಾಕ್ ತೊಗೊಂಡ್ರೆ ಸಾಕು. 1.5 ಲಕ್ಷ ತಂದರೆ ಲೋನ್ ಆಗುತ್ತೆ. ಓಕೆ, ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗೆ ನೆಕ್ಸ್ಟ್ ಮುಂದೆ ಒಂದು ಸುಜುಕಿ ರಿಡ್ಜ್ ಇದೆ, ಇದು ಡೀಟೇಲ್ ಸರ್? ಸರ್ ರಿಡ್ಜು LXi 2012 ಮಾಡಲು. ಓಕೆ, ಸಿಂಗಲ್ ಓನರ್ ಆಗಿದೆ ಸರ್. ಓಕೆ, ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ. ಓಕೆ, ನೋಡ್ತಿರ್ಬೋದು ಬಾಡಿ ಲೈನ್ ಕೂಡ ಸಖತ್ ಮೇಂಟೈನ್ ಮಾಡಿದ್ರೆ. ಒಂದು ಚೂರು ಡೆನ್ಸ್ ಆಗಲಿ, ಸ್ಕ್ರಾಚಸ್ ಆಗಲಿ ಏನೂ ಇಲ್ಲ, ಮಿಂಟ್ ಕಂಡೀಷನ್ ಇದೆ ಗಾಡಿ. ಸೊ ಫೀಚರ್ಸ್ ವೈಸ್ ನೋಡಿದ್ರೆ ನಿಮಗೆ ಇದರಲ್ಲಿ ಕೂಡ ನಿಮಗೆ AC ಪವರ್ ಸ್ಟೀರಿಂಗು, ಫ್ರಂಟ್ ಡೋರ್ ಪವರ್ ವಿಂಡೋ, ಒಳ್ಳೆ ಲೆದರ್ ಸೀಟ್ಸು ಎಲ್ಲಾನು ಇದೆ ಗಾಡೀಲಿ. ಸೊ ಕಿಲೋಮೀಟರ್ ಡ್ರಿವನ್ ಸರ್ ಅಪ್ರಾಕ್ಸಿಮೇಟ್ಲಿ? ಸರ್ 60,000 ಆಗಿದೆ. ಓಕೆ, ಜಸ್ಟ್ 60,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಬಾಡಿ ಲೈನ್ ಕೂಡ ಸಖತ್ ಮೇಂಟೈನ್ ಮಾಡಿದ್ರೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇಟ್ಸ್ದು? ಸರ್ ಪ್ರೈಸ್ 2,90,000 ಕೋಟ್ ಮಾಡ್ತಾ ಇದ್ದೀನಿ. ಎದುರುಗಡೆ ಬಂದರೆ ಒಂದು 280ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 7,80,000ಕ್ಕೆ 2012 ಮಾಡಲ್ ಗಾಡಿ. 12 ಮಾಡಲ್ ಸಿಂಗಲ್ ಓನರ್. ಸಿಂಗಲ್ ಓನರ್ ಗಾಡಿ ಕೂಡ ಅದನ್ನು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಮೋಸ್ಟ್ ಡಿಮ್ಯಾಂಡೆಡ್ ಗಾಡಿ ಒಂದು ಸ್ವಿಫ್ಟ್ ಇದೆ. ಸೊ ವೈಟ್ ಕಲರ್ ಇದು ಡೀಟೇಲ್ ಸರ್? ಸರ್ ಇದು ಬಂದ್ಬಿಟ್ಟು 2011 ಸೆಕೆಂಡ್ ಓನರು, LXi ವೇರಿಯಂಟ್ ಸರ್. ಓಕೆ, 2011. ಓಕೆ, ಆಲ್ಮೋಸ್ಟ್ ಲೈಕ್ ಒಂದು 14-15 ಮಾಡಲ್ ಥರ ಕಾಣಿಸ್ತಿದೆ. ಹೌದು, ಭಾಳ ನೀಟ್ ಮೇಂಟೈನ್ ಆಗಿದೆ ಸರ್ ಗಾಡಿ. ಓಕೆ,
ಸೊ ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ ಸಖತ್ ಮಾಡಿದ್ದಾನೆ VXI ವೇರಿಯಂಟ್ ವಿತ್ AC ಪೋಸ್ಟರಿಂಗ್ ಫಾರ್ ಪವರ್ ವಿಂಡೋಸ್ ಎಲ್ಲ ಬಂದ್ಬಿಡುತ್ತೆ ಗಾಡಿ. ಇಂಟೀರಿಯರ್ ನಿಮಗೆ ಲೆದರ್ ಸೀಟ್ಸ್ ಕೂಡ ಒಂಥರ ಒಳ್ಳೆ ಕಾಂಬಿನೇಷನ್ ಆಫ್ಟರ್ ಮಾರ್ಕೆಟ್ ಟು ಡೈಮಂಡ್ 2K 4K ಸಿಸ್ಟಮ್ ಹಾಕ್ಸ್ಕೊಂಡಿದ್ದಾರೆ. ಸೊ ಒಂದು ಆಪ್ಷನ್ ಅಂತ ಹೇಳ್ಬೋದು ಒಳ್ಳೆ ಗಾಡಿ. ಸೊ ಪ್ರೈಸ್ ಏನಾಗುತ್ತೆ ಸರ್ ಸ್ವಿಫ್ಟ್? ಸರ್ ಪ್ರೈಸ್ ಬಂದ್ಬಿಟ್ಟು 3,25,000 ಕೊಟ್ಟು ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ ಒಂದು 295ಗೆ ಫೈನಲ್ ಟು ಫೈನಲ್ ಮಾಡ್ಕೊಡ್ತೀನಿ ಸರ್. ಚಾನ್ಸ್ ಪ್ರೈಸ್ ಏನೇ ಅಂತ ಹೇಳ್ಬೋದು. 2011 ಮಾಡಲ್ ಗಾಡಿ, 11 ಮಾಡಲು ಟೈಪ್ 2 ಸರ್ ಇದು. ಓಕೆ 11 ಮಾಡಲ್ ಗಾಡಿ 2,95,000 ಫೈನಲ್, 95,000 ಫೈನಲ್ ಮಾಡ್ಕೊಡ್ತೀನಿ. ಓಕೆ ಸೊ ಹಾಗೆ ನೆಕ್ಸ್ಟ್ ನಮ್ಮದು ಇನ್ನೊಂದು ಸ್ವಿಫ್ಟ್ ಇದೆ. ಸೊ ಇದು ಡೀಟೇಲ್ ಸರ್. ಸರ್ ವೈಟ್ ಬೇಡ ಅಂತ ಹೇಳಿದ್ರೆ ಗ್ರೇ ಇದೆ. 2010 ಸೆಕೆಂಡ್ ಓನರ್ ZXi ಸರ್, ಟಾಪ್ ಆಫ್ ದ ಲೈನ್, ಏರ್ ಬ್ಯಾಗ್ ಗಾಡಿ. ಓಕೆ ವಿತ್ ಡ್ಯೂಯಲ್ ಏರ್ ಬ್ಯಾಗು ABS ಎಲ್ಲ ಸಕ್ಕತ್ತಾಗಿದೆ ನಿಮಗೆ. ವಿತ್ AC ಪೋಸ್ಟರಿಂಗು ಫಾರ್ ಪವರ್ ವಿಂಡೋಸು, ಒಳ್ಳೆ ಲೆದರ್ ಸೀಟ್ಸು ಎಲ್ಲ ಇದೆ. ಶೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVMs ORVMs ಎಲ್ಲ ಇದೆ ಗಾಡೀಲಿ. ರಿಯಲ್ ಡಿಫಾಗರ್ ವೈಪರ್ ಎಲ್ಲ ಇದೆ. ಸೊ ಈ ಸ್ವಿಫ್ಟ್ ZXi ಟಾಪ್ ಎಂಡ್ ವೇರಿಯಂಟು ಪ್ರೈಸ್ ಏನಾಗುತ್ತೆ ಸರ್ ಇದು? ಸರ್ ಇದ್ರ ಪ್ರೈಸ್ ಬಂದ್ಬಿಟ್ಟು 3,15,000 ಕೊಟ್ಟು ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ ರೌಂಡ್ ಫಿಗರ್ 3 lakhಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ 3 ಲಕ್ಷಕ್ಕೆ 2010 ಮಾಡಲ್ ಗಾಡಿ, 2010 ಮಾಡಲ್ ಗಾಡಿ. 4 ಬ್ರ್ಯಾಂಡ್ ನ್ಯೂ ಇದೆ ಸರ್ ಇದರಲ್ಲಿ ಟೈರು. ಸರ್ ಹಾಗೆ ಇನ್ನೊಂದು ಸ್ವಿಫ್ಟ್ ಇದೆ ಸರ್. ಸರ್ ಶಿಫ್ಟ್ ಬೇಡ ಅಂತ ಹೇಳಿದ್ರೆ ಡಿಸೈರ್ ಇದೆ. 2015 ಸಿಂಗಲ್ ಓನರ್ ಆಗಿರುತ್ತೆ. ಓಕೆ VXi ವೇರಿಯಂಟ್ ಆಗಿರುತ್ತೆ ಸರ್ ಇದು. ಓಕೆ VXi ವೇರಿಯಂಟ್ ನೋಡ್ತಾ ಇರೋದು. ಗಾಡಿ ಕೂಡ ಸಖತ್ತಾಗಿದೆ, ಬಾಡಿ ಲೈನ್ ಎಲ್ಲ ಸಖತ್ತಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಯಾರಾದರೂ ಒಂದು ಸ್ವಿಫ್ಟ್ ಡಿಸೈರ್ ಬೇಕು ಅನ್ನೋರಿಗೆ ಸೊ ಒಂಥರ ಚಿಂದಿ ಗಾಡಿ ಅಂತಲೇ ಹೇಳ್ಬೋದು ಗಾಡಿ. ಸೊ ಇಂಟೀರಿಯರ್ ನೋಡಿದ್ರೆ ನಿಮಗೆ AC ಪೋಸ್ಟರಿಂಗು ಫಾರ್ ಪವರ್ ವಿಂಡೋಸ್, ಒಳ್ಳೆ ಲೆದರ್ ಸೀಟ್ಸ್ ವಿತ್ ಕಾಂಬಿನೇಷನ್ ಇದೆ ಅಂತ ಹೇಳ್ಬೋದು ಇಂಟೀರಿಯರಲ್ಲಿ. ಸೊ ಡ್ಯಾಶ್ ಬೋರ್ಡು ಎಲ್ಲಾನು ಕಾಂಬಿನೇಷನ್ ಇದೆ. ಸೊ ಪೆಟ್ರೋಲ್ ವೇರಿಯಂಟು 2010 ಅಲ್ಲ ಸರ್ ಇದು? 2015 ಗಾಡಿ, 15 ಮಾಡಲ್ ಸಿಂಗಲ್ ಓನರ್ ಗಾಡಿ. ಓಕೆ ಪ್ರೈಸ್ ಏನಾಯ್ತು ಸರ್ ಇದ್ರದ್ದು? ಸರ್ 4,75,000 ಕೊಟ್ಟು ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ ಆನ್ ಟೇಬಲ್ 4,60,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸೊ 14 ಮಾಡಲ್ ಗಾಡಿ ಎಲ್ಲ ಸಿಗಲ್ಲ ಸರ್? 14 ಸಿಗಲ್ಲ ನಮ್ಮ ಹತ್ರ. ಎಲ್ಲ ಗಾಡಿನೂ ಆಫರ್ ಪ್ರೈಸ್ ಇದೆ ಸರ್. ಓಕೆ ಯಾವುದು ಡೀಲರ್ ಗಾಡಿ ಇಲ್ಲ, ಎಲ್ಲ ನಮ್ಮ ಗಾಡಿನೇ. ಹಂಗಾಗಿ ನಾವು ಭಾಳ ಕಮ್ಮಿ ರೇಟಲ್ಲಿ ಕೊಡ್ತೀವಿ. ಎಷ್ಟು 14,65,000ಕ್ಕೆ ನಿಮಗೆ 2015 ಮಾಡಲ್ ಗಾಡಿ, ಒಂದು Single owner. ಡಿಸೈರ್ ಸಿಂಗಲ್ ಓನರ್ ಗಾಡಿ ಅದನ್ನು. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಡಿಮ್ಯಾಂಡೆಡ್ ಗಾಡಿ ಒಂದು ಇಟಿಯೋಸ್ ಇದೆ ಸರ್. ಸರ್ ಟೊಯೋಟಾ ಇಟಿಯೋಸ್ 2011 ಸೆಕೆಂಡ್ ಓನರ್, ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ. ಟಾಪ್ ಎಂಡ್ ಗಾಡಿ ಸರ್ ಇದನ್ನು. ಓಕೆ ಟಾಪ್ ಎಂಡ್ ವೇರಿಯಂಟ್ ನೋಡ್ತಾ ಇರ್ಬೋದು. ಏರ್ ಬ್ಯಾಗ್ ABS ಎಲ್ಲ ಬರುತ್ತೆ ಇದರಲ್ಲಿ. G ವೇರಿಯಂಟ್ ವಿತ್ AC ಪೋಸ್ಟರಿಂಗು ಫಾರ್ ಪವರ್ ವಿಂಡೋಸ್, ಅಲಾಯ್ಸು, ರಿಯಲ್ ಡಿಫಾಗರ್ ಎಲ್ಲಾನು ಇದೆ. ಸೊ 2011 ಮಾಡಲ್ ಇಟಿಯೋಸ್ ಪ್ರೈಸ್ ಏನಾಗುತ್ತೆ ಸರ್? ಸರ್ ಪ್ರೈಸ್ ಬಂದ್ಬಿಟ್ಟು 3,45,000 ಕೋಟ್ ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ ಒಂದು 315ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ 3,15,000ಕ್ಕೆ 2011 ಮಾಡಲ್ ಗಾಡಿ ಒಂದು ಇಟಿಯೋಸು, ಪೆಟ್ರೋಲು, G ವೇರಿಯಂಟ್, ಅದು ಟಾಪ್ ಎಂಡ್ ವೇರಿಯಂಟ್. ಓಕೆ V ವೇರಿಯಂಟು ಸಾರಿ. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಒಂದು ರಿಡ್ಜ್ ಇದೆ. ಸೊ ಇದು ಡೀಟೇಲ್ ಸರ್. ಸರ್ ಅದು ನೋಡಿದ್ದು LXi, ಇದು VXi ಸೆಕೆಂಡ್ ಓನರ್. ಓಕೆ 2010 ಮಾಡಲು ಸೆಕೆಂಡ್ ಓನರ್ ಆಗಿರುತ್ತೆ. VXi AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಡಿಫಾಗರ್ ಎಲ್ಲ ಬರುತ್ತೆ ಗಾಡಿಗೆ. ಪ್ರೈಸ್ ಬಂದ್ಬಿಟ್ಟು 2,65,000 ಕೊಟ್ಟು ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ 2,50,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ. 2.5 ಲಕ್ಷಕ್ಕೆ 2.5 ಲಕ್ಷಕ್ಕೆ ಮೆರೂನ್ ಕಲರ್ ರಿಡ್ಜ್ 2010 ಮಾಡಲು. ಓಕೆ ಸೊ ಮೆರೂನ್ ಕಲರ್ ಬೇಡ ಅಂದ್ರೆ ವೈಟ್ ಕಲರ್ ಇದೆ. ವೈಟ್ ಕಲರ್ ಇದೆ ಸರ್. 2013 ಮಾಡಲ್ ಸಿಂಗಲ್ ಓನರ್ VXi ಪೆಟ್ರೋಲ್ ವೇರಿಯಂಟ್ ಗಾಡಿ ಸರ್. ಓಕೆ ಪೆಟ್ರೋಲ್ ವೇರಿಯಂಟ್ VXi 2013 ಮಾಡಲ್ ಇದು. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ ಇದು ಬಂದ್ಬಿಟ್ಟು 3,50,000 ಕೊಟ್ಟು ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ ಒಂದು 3,30,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. 3,30,000ಗೆ 13 ಮಾಡಲ್ ಗಾಡಿ ರಿಡ್ಜ್ ಪೆಟ್ರೋಲ್ ವೇರಿಯಂಟ್. ಅದು ಲೇಟೆಸ್ಟ್ ಮಾಡಲ್ ಒಂದು ಕೊರೋಲಾ ಆಲ್ಟಿಸ್ ಬೇಕು ಅನ್ನೋರಿಗೆ ಒಂದು ಒಳ್ಳೆ ಲೇಟೆಸ್ಟ್ ಮಾಡಲ್, ಲೇಟೆಸ್ಟ್ ಶೇಪ್ ಇದೆ. ಇದು ಡೀಟೇಲ್ ಸರ್. ಸರ್ ಇಟಿಯೋಸ್ ಬೇಡ ಅನ್ನೋರಿಗೆ ಡೀಸೆಲ್ ಅಲ್ಲಿ ಕೊರೋಲಾ ಆಲ್ಟಿಸ್ ಇದೆ. 2015 ಮಾಡಲ್ ಸೆಕೆಂಡ್ ಓನರ್, ಟಾಪ್ ಆಫ್ ದ ಲೈನ್ ಸರ್. ಓಕೆ ಟಾಪ್ ಎಂಡ್. ಫಸ್ಟ್ ಟೈಮ್ ಒಂದು ಡೀಸೆಲ್ ಗಾಡಿ ಒಂದು ಕೊರೋಲಾ ಆಲ್ಟಿಸ್ ನೋಡ್ತಾ ಇರೋದು. ನಿಮಗೆ ಇಂಟೀರಿಯರ್ ನಿಮಗೆ ಒಳ್ಳೆ ಲೆದರ್ ಸೀಟ್ಸ್ ಆಗಲಿ, ನಿಮಗೆ AC ಪೋಸ್ಟರಿಂಗ್ ಫಾರ್ ಪವರ್ ವಿಂಡೋಸ್, ಸ್ಟೇರಿಂಗ್ ಮೌಂಟ್ ಕಂಟ್ರೋಲ್ಸ್, ಇನ್ನರ್ IRVMs ORVMs ಕಾಂಬಿನೇಷನ್ ಇದೆ ನಿಮಗೆ. ಲೆದರ್ ಕೂಡ ಇದರಲ್ಲಿ ಎಲೆಕ್ಟ್ರಿಕ್ ಬರುತ್ತೆ. ಓಕೆ ಎಲೆಕ್ಟ್ರಾನಿಕ್ ಸೀಟ್ ಅಡ್ಜಸ್ಟ್ಮೆಂಟ್ಸ್, ಇನ್ನರ್ IRVMs ORVMs ಎಲ್ಲ ಇದೆ ನಿಮಗೆ. ಸೊ ಟಾಪ್ ವೇರಿಯಂಟ್ ನಿಮಗೆ 1.8 ಲೀಟರ್ ಇಂಜಿನು. ಸೊ ಕೊರೋಲಾ ಆಲ್ಟಿಸ್ ಹುಡ್ಕೋರಿಗೆ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ 7,45,000 ಕೊಟ್ಟು ಮಾಡ್ತಾ ಇದೀವಿ. ಎದುರುಗಡೆ ಬಂದ್ರೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್. ಓಕೆ ಆನ್ ದ ಟೇಬಲ್ ಕುತ್ಕೊಂಡ್ರೆ ಒಂದು ಫೈನಲ್ ಪ್ರೈಸ್ ಆಗುತ್ತೆ. ಆಗುತ್ತೆ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಝೆನ್ ಇದೆ. ಸೊ ಲೋ ಬಜೆಟ್ ಅಲ್ಲಿ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಇದು ಡೀಟೇಲ್ ಸರ್. ಸರ್ 2000 ಮಾಡಲು ಜೆನ್, ಇನ್ಶೂರೆನ್ಸ್ ರನ್ನಿಂಗ್ ಇದೆ, FC ಲ್ಯಾಬ್ಸ್ ಇದೆ. ಓಕೆ ಸರ್ ಬರೀ 55,000 ಕೊಡ್ತೀನಿ ಸರ್. 55,000ಕ್ಕೆ 55,000 ಜೆನ್ ಕೊಡ್ತೀನಿ. ಓಕೆ ಜಸ್ಟ್ 55,000ಕ್ಕೆ ನಿಮಗೆ ಒಂದು ಜೆನ್ 2000 ಮಾಡಲ್ ಗಾಡಿ ವಿತ್ ಫ್ರೆಶ್ ಇನ್ಶೂರೆನ್ಸ್ ಏನಾದ್ರು ಬೇಕು ಅಂತಂದ್ರೆ ಅದೇನು ಎಕ್ಸ್ಟ್ರಾ ಬರುತ್ತಾ? FC ಲ್ಯಾಬ್ಸ್ ಇದೆ, ಇನ್ಶೂರೆನ್ಸ್ ರನ್ನಿಂಗ್ ಇದೆ ಸರ್ 10 ತಿಂಗಳು. ಸೊ ನೋಡ್ತಾ ಇರ್ಬೋದು ಸಖತ್ತಾಗಿದೆ ಗಾಡಿ ಕೂಡ. ಇಂಟೀರಿಯರ್ ಎಲ್ಲ ನಿಮಗೆ ನೋಡ್ತಾ ಇರೋರಿಗೆ ಜಸ್ಟ್ 55,000ಕ್ಕೆ ನಿಮಗೆ ಒಂದು ಜೆನ್ ಸಿಗ್ತಾ ಇದೆ. ಸೊ ಹಾಗೆ ನೆಕ್ಸ್ಟ್ ಒಂದು ಇನ್ನೊಂದು ಉಂಡೆ ವರ್ಣ ಇದೆ. ಇದು ಡೀಟೇಲ್ ಸರ್. ಸರ್ ವರ್ನಾ ಫ್ಲೂಡಿಕ್ 1.6 SX ಆಪ್ಷನಲ್ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ಓಕೆ 2014 ಸಿಂಗಲ್ ಓನರ್ ಗಾಡಿ ಸರ್. 14 ಸಿಂಗಲ್ ಓನರ್ ಗಾಡಿ. 14 ಸಿಂಗಲ್ ಓನರ್ ಗಾಡಿ. ಓಕೆ VVT ಇಂಜಿನ್ ನಿಮಗೆ ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ಅಲ್ಲ ಸರ್, ಡೀಸೆಲ್ ವೇರಿಯಂಟ್ CRDI. ಓಕೆ CRDI ಡೀಸೆಲ್ ಇಂಜಿನ್ ಡಿಮ್ಯಾಂಡೆಡ್ ಗಾಡಿ. 14 ಮಾಡಲ್ ಸಿಂಗಲ್ ಓನರ್ ಗಾಡಿ ಅಷ್ಟೇ ನಿಮಗೆ.
ಡೈಮಂಡ್ ಕಟ್ ಅಲಾಯ್ಸ್ ಎಲ್ಲಾನು ಇದೆ. ಸೊ ಪ್ರೈಸ್ ಏನ ಸರ್ ಈ ಹುಂಡೈ ವರ್ನ? ಸರ್ ಪ್ರೈಸ್ ಬಂದ್ಬಿಟ್ಟು 4,95,000 ಕೊಟ್ಟು ಮಾಡ್ತಾ ಇದ್ದೀನಿ. ಎದುರುಗಡೆ ಬಂದರೆ 4,65,000 ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಓಕೆ, 4,65,000 ನಿಮ್ಗೆ ಹುಂಡೈ ವರ್ನ 1.6 SX, ಅದು ಡೀಸೆಲು DDIS ಇಂಜಿನು. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ರಿಡ್ಜ್ ಇದೆ, ಇದು ಡೀಟೇಲ್ಸ್ ಸರ್. ಸರ್ ರಿಡ್ಜ್ 2011 LXi 33,000 ಓಡಿದೆ ಸರ್. ಇದು ಸಿಂಗಲ್ ಓನರು, ಜಸ್ಟ್ 33,000 ಅಷ್ಟೇ. 33,000 ಓಡಿದೆ. ಓಕೆ, ಜಸ್ಟ್ 33,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಗಾಡಿ. ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗ್, ಫೋರ್ ವಿಂಡೋಸ್ ಎಲ್ಲ ಪ್ರಿಂಟೆಡ್ 4 ವಿಂಡೋಸ್ ಬರುತ್ತೆ ಅಷ್ಟೇ. ಒಳ್ಳೆ ಲೆದರ್ ಸೀಟ್ಸ್ ಆಗಲಿ ಎಲ್ಲನೂ ಇದೆ. ಸೊ ಇಂಟೀರಿಯರ್ ನೋಡ್ತಾ ಇರೋದು ಫ್ಯಾಬ್ರಿಕ್ ಸೀಟ್ಸ್ ಇದೆ ಸಾರಿ. ಸೊ ಇದು AC ಪವರ್ ಸ್ಟೇರಿಂಗು ಎಲ್ಲ ಇದೆ ಗಾಡೀಲಿ. ಯಾರಾದರೂ ಒಂದು ರಿಡ್ಜ್ ಇಡ್ತಾರೋ ಅವ್ರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಈ ರಿಡ್ಜ್ ಪ್ರೈಸ್ ಏನಾಗುತ್ತೆ ಸರ್? ಸರ್ ಆಫರ್ ಪ್ರೈಸ್ ಕೊಡ್ತೀನಿ ಸರ್. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದರೆ 2,35,000 ಕೊಡ್ತೀನಿ. ಆಲ್ಟೋ ಬಜೆಟಿಗೆ ರಿಡ್ಜ್ ಕೊಡ್ತೀನಿ ಸರ್. ಓಕೆ, ಜಸ್ಟ್ ಅದು ಸಿಂಗಲ್ ಓನರು. ಓಕೆ, 2,35,000 ಒಂದು ರಿಡ್ಜು. ರಿಡ್ಜು ಓಕೆ